ನಮಸ್ಕಾರ. ಅಫಜಲ್ಪುರ ತಾಲೂಕಿನ ಎಲ್ಲ ಅಕ್ಷರದಾಸೋಹ ಯೋಜನೆ ಮುಖ್ಯ ಶಿಕ್ಷಕರಿಗೆ ತಿಳಿಸುವುದೇನೆಂದರೆ, ಈಗಾಗಲೇ ರಾಜ್ಯ ಹಂತದಿಂದ 2 ಎಕ್ಸೆಲ್ ಸೀಟ್ಗಳನ್ನು ನಮ್ಮ ಗುಂಪಿಗೆ ಕಳಿಸಿದ್ದಾರೆ. ಆ 2 ಎಕ್ಸೆಲ್ಗಳನ್ನು ಮೇ ಮತ್ತು ಜೂನ್ ತಿಂಗಳ ಪೂರಕ ಪೌಷ್ಟಿಕ ಆಹಾರ ಖರೀದಿ ಮಾಡಿರ್ತಕ್ಕಂಥದ್ದನ್ನು ಪರ್ಚೇಸ್ ಮಾಡಿರ್ತಕ್ಕಂಥ ಎಂಟ್ರಿ ಮಾಡಿರೋದಿಲ್ಲ. ಆ ಎಂಟ್ರಿಯನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡೋಣ ಅಂತ. ಮೊದಲನೇದಾಗಿ ನಮ್ಗೆ ಈ ಮೇ ತಿಂಗಳಲ್ಲಿ ಕಳಿಸಿರ್ತಕ್ಕಂಥ ಒಂದು ಶಾಲೆಗಳು ಯಾವುದು ಅನ್ನೋದನ್ನು ನೋಡಿಕೊಂಡು ನಿಮ್ಮ ಪಟ್ಟಿಯನ್ನು ನೋಡಬೇಕು. ನಿಮ್ದು ಏನಾದರೂ ಬಂದಿತ್ತಂದ್ರೆ ಅದನ್ನು ನೋಡಿ ಎಷ್ಟು ಮಕ್ಕಳು ಮೊಟ್ಟೆ ತಿಂತಾರೆ, ಎಷ್ಟು ಮಕ್ಕಳು ಅದನ್ನು ಆಲ್ರೆಡಿ ನೀವು ಹಾಕಿರ್ತೀರಿ. ಅದನ್ನು ಏನು ಮಾಡ್ಬೇಕಾಗ್ತದಂದ್ರೆ ನಾವು ಇದು ಮಾಡ್ಬೇಕಾಗ್ತದೆ. ಇದ್ರಾಗ ಮೊದಲನೇದಾಗಿ ನೋಡ್ರಿ 84, 21 ಈ ಒಂದು ಕಾಲಮ್ನಲ್ಲಿ ಯಾವ ಶಾಲೆ ಅದನ್ನು ನೋಡೋಣ ಅಂತ. ಕಲಬುರಗಿ ಡಿಸ್ಟಿಕ್ ಅಫಜಲ್ಪುರ ತಾಲೂಕಿನ ಬಳೂರಿಗೆ ಕ್ಲಸ್ಟರ್ದು ಅದ. ಇದು ಅದರ ಡೈಸ್ ನಂಬರ್ HPS ಬಳೂರಿಗೆ ಅಂತ ತಿಳ್ಕೊಂಡದ. ಇವ್ರದ್ದು ಯಾವ ಶಾಲೆ ಅಂತದ. ಇಲ್ಲಿ ಎನ್ರೋಲ್ಮೆಂಟ್ 241 ಅದ. ಅಟೆಂಡೆನ್ಸ್ ಅವತ್ತಿಂದ 2 ಅದ. ಎಗ್ 2 ತಿಂದಿದ್ದಾರೆ, ಬನಾನ 0 ತಿಂದಿದ್ದಾರೆ. ಅವತ್ತು ಯಾವ ಮಕ್ಕಳು ಬಂದಿಲ್ಲ, ಅವ್ರು ಎಂಟ್ರಿಯನ್ನು ಮಾಡಿದ್ದಾರೆ. ಅದನ್ನೇ ನಾವು ಎಂಟ್ರಿಯನ್ನು ತೋರಿಸ್ಬೇಕೀಗ. ಉದಾಹರಣೆಗೆ ಅಟೆಂಡೆನ್ಸ್ 2 ಅದ, ಮೊಟ್ಟೆ 2 ತಿಂದಿದ್ದಾರೆ. ಈಗ ನಾವು ಒಂದು ಡೈಸ್ ಕೋಡನ್ನು ಉಪಯೋಗ ಮಾಡಿಕೊಂಡು ಈ ಎಂಟ್ರಿಯನ್ನು ಮಾಡಬೇಕು, ಮೊಟ್ಟೆ ಮತ್ತು ಬನಾನದು. ಇಲ್ಲಿ ಏನು ಮಾಡಬೇಕು, ನಾವು ಲಿಂಕ್ ಯಾವ್ದು ತೊಗೋಬೇಕು ಅಂದರೆ ಈಗಾಗಲೇ ನಾವು ಗುಂಪಿಗೆ ಕಳಿಸಿರ್ತಕ್ಕಂಥ ಲಿಂಕನ್ನು ಬಳಸ್ಕೋಬೇಕು. ಇಲ್ಲಿ ಏನು ಮಾಡಬೇಕು, ಈ ಥರ ಬಂದ ಮೇಲೆ ನಿಮ್ಮ ಡೈಸ್ ಕೋಡನ್ನು ಹಾಕಬೇಕು. ಇದೇ ಥರ ಡೈಸ್ ಕೋಡನ್ನು ಹಾಕಿದೆವು. ಈಗ ಇಲ್ಲಿ ಇರ್ತಕ್ಕಂಥ 3 ಅಡ್ಡ ಗೆರೆಯ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಈಗೇನು ಬರ್ತದಂದ್ರೆ PM ಪೋಷನ್ ಅಂತಕ್ಕಂಥದ್ದು ಬರ್ತದೆ. ಈಗ ಸರ್ವ್ಡ್ ಅಂತ ಹಾಕಿದ್ದೀವಿ. ನಾವೇನು ಹಾಕಬೇಕಾಗಿದೆ ಅಂದರೆ ಪರ್ಚೇಸ್ ಹಾಕಬೇಕಾಗಿದೆ. ಪರ್ಚೇಸ್ ಯಾವುದಂದ್ರೆ ಅಲ್ಲೇನು ಪಟ್ಟಿಯನ್ನು ತೋರಿಸಿರಲ್ಲ ಅವುಗಳು. ಇವರೆಲ್ಲ ಪಟ್ಟಿಯನ್ನು ಮಾಡಿದ್ದಾರೆ, ಬಟ್ ಮೇ ತಿಂಗಳಲ್ಲಿ ಇವರು ಎಂಟ್ರಿ ಮಾಡಿಲ್ಲ. ಇಲ್ಲಿ ಬಂದಿರತಕ್ಕಂಥದ್ದು ಜೂನ್ ಇದೆ, ಆದರೆ ಇವರು ಮೇ ತಿಂಗಳಲ್ಲಿ ಒಂದು ಎಂಟ್ರಿ ಮಾಡಬೇಕಾಗಿತ್ತು, ಒಂದು ಬಟ್ಟೆದು ಒಂದು ಬನಾನದು. ಅದಕ್ಕಾಗಿ ಇವರು ಮಾಡಿಲ್ಲ. ಅದನ್ನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮದು ಇದು ಮಾಡಬೇಕು. ಯಾವ ತಿಂಗಳು ಅಂತಂದ್ರೆ ಇದು ಮೇ ತಿಂಗಳು. ಅಲ್ಲಿ 29ನೇ ತಾರೀಕಿಗೆ ತೊಗೊಂಡ್ಬಿಡೋಣ. ಎಷ್ಟು ಏನು ಇದು ಮಾಡಿದವ ಬೈ ಸ್ಕೂಲ್ ಖರೀದಿ ಮಾಡಿದ್ದಾರೆ. ಮೊಟ್ಟೆ ಎಗ್ ಹಾಕಬೇಕು. ಕ್ವಾಂಟಿಟಿ ಎಷ್ಟು ಅಂದರೆ 2 ಮಕ್ಕಳು ತೋರಿಸಿದ್ದಾರೆ, ಆ 2 ಬರೀಬೇಕು. ರೇಟ್ ಎಷ್ಟು ಅಂತ ಕೇಳಿದ್ರೆ 6 ರೂಪಾಯಿ ಅಂತ ಹಾಕಬೇಕು. ಇಲ್ಲಿ 6.0, 6.3 ಹಿಂಗೇನು ಬರಿಬಾರ್ದು. ಕೇವಲ 6 ನಂಬರ್ ಹಾಕಿ ಸಬ್ಮಿಟ್ ಮಾಡಬೇಕು. ಇಲ್ಲಿಗೆ ಇವ್ರದ್ದು ಮುಗೀತು. ಇಲ್ಲಿ ಇವ್ರ ಬಳಿ ಬನಾನ ಯಾವುದೂ ಪರ್ಚೇಸ್ ಆಗಿಲ್ಲ, ಅದು ಎಂಟ್ರಿ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ತಿಂಗಳಲ್ಲಿ ಅವ್ರು ತಿಂದಿಲ್ಲ. ಇಲ್ಲ ಸರ್ ನಾವು ಎಂಟ್ರಿ ಮಾಡ್ತೀವಿ ಅಂದ್ರೆ ಏನು ಮಾಡ್ಬೋದು ನೀವು, ಅದೇ 29 ಕೊರಿ ಎಂಟ್ರಿ ಮಾಡಿ ಬೈ ಸ್ಕೂಲ್ ಹಾಕ್ರಿ. ಎಗ್ ಬದಲಿ ಇಲ್ಲಿ ಬನಾನ ಕ್ವಾಂಟಿಟಿ ಎಷ್ಟು ಅಂತ ಕೇಳಿದ್ರೆ 0. ಇದು ಏನು ರೇಟ್ ಅಂದ್ರೆ 6 ರೂಪಾಯಿ. ಸಬ್ಮಿಟ ಮಾಡೋದ್ರಿಂದ ಈಗ ನೋಡಿ ಇಲ್ಲೇನು ಬರ್ತಾಯಿದೆ, 0 ಹಾಕಬಾರ್ದು ಅಂತ ಬರ್ತಾಯಿದೆ. 0 ಇದ್ದವರು ನಾವು ಹಾಕಿದೆವು ಅಂತಂದ್ರೆ ನೋಡೋಣ ಅಂತ 0 ಹಾಕಿ ಸಬ್ಮಿಟ್ ಮಾಡಿದ್ರೆ ಏನು ಬರ್ಲಿಕ್ಕತ್ತದ, ಕ್ವಾಂಟಿಟಿ ಫೀಲ್ಡ್ ಕೆನಾಟ್ ಬಿ 0 ಅಂತ ಬರ್ತಾಯಿದೆ. ಅದಕ್ಕಾಗಿ ಈ ಯಾವುದೇ ಮಕ್ಕಳಿಗೆ ನೀವು ಮೊಟ್ಟೆ ಕೊಟ್ಟಿದ್ದಿಲ್ಲ ಅಥವಾ ಬಾಳೆಹಣ್ಣು ಕೊಟ್ಟಿದ್ದಿಲ್ಲ ಅಂದರೆ, ಬಾಳೆಹಣ್ಣು ಇದು ಕೊಟ್ಟಿಲ್ಲ ಅಂದರೆ ಇದನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ಬೋದು. ಅಕಸ್ಮಾತ್ ನೀವು ಮೊಟ್ಟೆ ಕೊಟ್ಟಿದ್ರಿ 2 ಮಕ್ಕಳಿಗೆ ಅಂದರೆ ಆ 2 ಮಾಡಬೇಕು ಅಷ್ಟೇ. ಆ ತಿಂಗಳಲ್ಲಿ ಎಷ್ಟಾಯ್ತೋ ಟೋಟಲ್ ಅಷ್ಟು ಆ ಎಕ್ಸೆಲ್ ಶೀಟಲ್ಲಿ ಬಂದಿರ್ತಕ್ಕಂಥ. ಸೊ ಇದನ್ನು ನಾನು ಏನು ಮಾಡಲ್ಲ ಅಂದರೆ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ, ಬಿಟ್ಬಿಡೋಣ ಅಂತ. ಈ ಥರ ನೀವು ಒಂದು ತಿಂಗಳಿಗೆ ಒಂದು ಶಾಲೆದು ಮೊಟ್ಟೆ ಕೊಟ್ಟಿದ್ರೆ 1 ಎಂಟ್ರಿ ಆಗಿದೆ. ಬರೀ ಮೊಟ್ಟೆ ಕೊಟ್ಟಿದ್ರೆ, ಇಲ್ಲಾಂತಂದ್ರೆ 2 ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಟ್ಟಿದ್ದಂದ್ರೆ ಇದಾಗಿರ್ತದೆ. ಸೊ ನಾನು ಈ ಸ್ಕೂಲಿಂದ ಎಕ್ಸಿಟ್ ಆಗ್ತೀನಿ. ಇನ್ನೊಂದು ಈ ಥರ ನಿಮ್ಮ ಶಾಲೆಯದು ಲಿಸ್ಟ್ನಲ್ಲಿ ನೋಡಿಕೊಂಡು ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲಿ 0 ಬಂದಿತ್ತಂದರೆ 0 ಕೊಟ್ಟಿಲ್ಲ ಅಂತಂದರೆ ಎಂಟ್ರಿ ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ತಾವು ಪಟ್ಟಿಯನ್ನು ನೋಡಿಕೊಂಡು ತಮ್ಮ ಶಾಲೆಯನ್ನು ಎಂಟ್ರಿ ಮಾಡಲು ಕೊಡುತ್ತೇನೆ.